ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ ಇಂಡಿಯ ಮಂಡಿಯ ಬೆಡಗಿಯ. ತುಂಬಾ ದಿನಗಳ ನಂತರ ಇಡೀ ಫ್ಯಾಮಿಲಿ ಸೇರ್ಕೊಂಡು ಒಂದು ಫುಡ್ ವ್ಲಾಗ್ ಮಾಡೋಣ ಅಂತ ಇದ್ದೀವಿ. ತುಂಬಾ ದಿನಗಳಾದ್ಮೇಲೆ ನನಗೆ ಬೇಕಾಗಿರೋಂಥ ಫ್ರೆಂಡ್ಸ್ನೂ ಸಹ ಮೀಟ್ ಮಾಡ್ತಾ ಇದ್ದೀನಿ. ಇವತ್ತು ಮನೆಗೆ ಬರ್ತಾ ಇದ್ದಾರೆ ಅವರೆಲ್ಲರೂ. ಸೊ ಅದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ, ಕೊನೆ ತನಕ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಒಳಗಡೆ ಎಲ್ಲ ಫುಡ್ಗೆ ರೆಡಿ ಮಾಡ್ತಾ ಇದ್ದಾರೆ, ಏನೇನು ಬೇಕಂತ ಹೇಳಿಬಿಟ್ಟು. ಎಸ್, ಸುಮಾರು ದಿನ ಆದ್ಮೇಲೆ ಒಂದೊಳ್ಳೆ ಸಕ್ಕತ್ತಾಗಿರೋ ಫುಡ್ ವ್ಲಾಗ್ ಮಾಡ್ಬೇಕಂತ ಹೇಳಿ ಹೊಲದ ಹತ್ರ ಬಂದಿದೀವಿ. ನೋಡಿ, ಇದೆಲ್ಲ ರೆಡಿ ಮಾಡ್ಕೊಂಡು ತಂದಿದೀವಿ ಮನೆ ಹತ್ರನೇ ಆಲ್ರೆಡಿ. ಸೊ ಕಾರಲ್ಲಿ ಬಂದಿದೀವಿ ಇವಾಗ. ಆಲ್ರೆಡಿ ಟೈಮ್ 5:20 ಆಗಿದೆ. ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈ ವಿಡಿಯೋ ಸಕ್ಕತ್ತಾಗಿರುತ್ತೆ ನೋಡಿ. ಕೊನೆ ತನಕ ವಿಡಿಯೋ ಯಾವ ತರ ಬರುತ್ತೆ ಅಂತ ಗೊತ್ತಿಲ್ಲ. ಆಗ್ಲೇ ಅಲ್ಲಿ ಸೂರ್ಯ ಇನ್ನೇನು ಮುಳುಗೋ ಅಂತ ಟೈಮು. ಇವತ್ತು ವ್ಲಾಗ್ ನಾನ್ ಮಾಡೋದು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವತ್ತು ವ್ಲಾಗ್ ನಾನ್ ಮಾಡೋದು, ನೀವೆಲ್ಲ ಕಾಣಿಸ್ಕೊಳ್ಳಿ. ಒಟ್ಕಂತ್ ಇವತ್ತು ಚಾಂದಿನಿ ಸುರೇಶ್ ಅವರು ವ್ಲಾಗ್ ನ ಮಾಡ್ತಾರೆ, ಹಾಗೆ ಹೋಗ್ತಿದ್ದಾನೆ ಅಡುಗೆ ಮಾಡ್ತಾರೆ. ಸೊ ನಾನಿವತ್ತು ವಿಡಿಯೋ ಇಟ್ಕೊಂಡು ವ್ಲಾಗ್ ಮಾಡ್ತೀವಿ. ಇನ್ನು ಮಿಕ್ಕಿದವರು ಅಡುಗೆ ಮಾಡ್ತಾರೆ. ಏನೇನು ಮಾಡ್ತಾರೆ ಅಂತ ಹೇಳ್ತೀನಿ, ಬನ್ನಿ. ಫಾಲೋ ಅಪ್ ಮೀ ಫ್ರೆಂಡ್ಸ್. ಬಟ್ಲರ್ ಇಲ್ಲಿ ಹೊಲ ಎಲ್ಲ ಕೊಯ್ದು ಅಲ್ಲ ಏನಂತಾರೆ ಗದ್ದೆ ಅಲ್ಲಿ ಇರೋ ಭತ್ತ ರಾಗಿ ಎಲ್ಲ ಕೂದವ್ರೆ, ಇವಾಗ ಹೊಡ್ತಾವ್ರೆ. ಸಂಜೆ ಭತ್ತ ಎಲ್ಲ ಕೂದು ಕಟಾವ್ ಮಾಡಿ ಒಟ್ಟು ಭತ್ತ ಎಲ್ಲ ತಂದು ಮನೆಗೆ ಹಾಕಿದ್ದಾರೆ. ಆ ಭತ್ತದೊಂದು ವಿಡಿಯೋ ಮಾಡ್ಕೊಬಿಡಿ. ಅಲ್ಲಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಹೇಳ್ತಾಳೆ ಫ್ರೆಂಡ್ಸ್, ಹಳ್ಳಿಯಲ್ಲಿರೋರು ಇನ್ ಹೆಂಗಿರ್ಬೇಕಂತ. ಇವಾಗ ನೋಡಿ, ನಾನ್ ಚೆನ್ನಾಗ್ ಓದಿಲ್ಲ ಅಂತೆ. ಸರಿ, ಎಲ್ಲ ಎತ್ಕೊಂಡು ಹೋಗೋಣ, ಬನ್ನಿ. ಎಲ್ಲ ತಗೊಳ್ಳಿ, ಆಲ್ರೆಡಿ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಸ್ಪೆಷಲ್ ಅಂತ ಹೇಳ್ತೀನಿ, ಅಫ್ಕೋರ್ಸ್ ಕೂರ್ಗ್ ಸ್ಪೆಷಲ್. ಸೊ ಇದು ನಮ್ಮ ದೊಡ್ಡಪ್ಪ ಅವ್ರ ಮನೆ ತೋಟ. ಹೊಲ್ದ ಹತ್ರಕ್ಕೆ ಬಂದಿದ್ದೀವಿ. ಅಲ್ಲಿ ನಮ್ಮ ಅಣ್ಣ ಇದ್ದಾನೆ, ಹಸುಗಳನ್ನೆಲ್ಲ ಹತ್ಕೊಂಡು ಹೋಗ್ತಾವನೆ. ಅಲ್ಲಿ ಕೋಸ್ ಹಾಕಿದ್ದಾರೆ. ಸೊ ಇದೇ ಶೆಡ್ಡಲ್ಲಿ ಇವತ್ತು ನಾವು ಅಡುಗೆ ಮಾಡೋದು. ಸಿಂಹ ಆ ಕಡೆ ಹೊಸ ಮದುಮಗ. ಇಲ್ಲಿ ರಾಗಿ ಹುಲ್ಲೆಲ್ಲ ಒಟ್ಟಿದ್ದಾರೆ ನೋಡಿ. ಈಗಿದೆ ನಮ್ಮದು ಹೊಲ. ನಂದಿನಿ MS ಅವರು, ಇವರು ಚಾಂದಿನಿ MS ಅವರು. ಎಲ್ಲ ಇವತ್ತು ಬಾಡೂಟ ತಿನ್ನುವ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಮೈಕ್ ತಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನೇನು ಮಾಡ್ತೀವಿ ಅಂತ ನೋಡಿ ಇವಾಗ. ಅಡುಗೆ ಮಾಡೋಕ್ಕೆ ಎಲ್ಲಾನು ರೆಡಿ ಮಾಡ್ಕೊತಿದ್ದಾರೆ. ರಾಗಿ ಬಿಡಿಸಿ ರಾಗಿನೂ ಹೊರೆಯ ಮಿಷಿನ್ ಅಲ್ಲೇ ಕಟ್ಟುತ್ತೆ. ಇದೆಲ್ಲ ಮಿಷಿನ್ ಅಲ್ಲೇ ಮಾಡಿರೋದು, ಕಟ್ಸಿರೋದು. ಯಾವ್ದಕ್ಕೂ ಜನ ಯೂಸ್ ಮಾಡಿಲ್ಲ. ಸೊ ಅವರು ಕಳ್ಬಾವ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಇಲ್ಲಿ ನಮ್ಮ ಬಾವ ಮತ್ತೆ ನಮ್ಮ ಅಣ್ಣ ಬಂದ, ಎರಡನೇವನು. ಸೊ ಹಂಗೆ ನೋಡಿ ಮೇಲಿದ್ದ ಇವರೆಲ್ಲ ಸಾಮಾನು ತಂದವ್ರೆ. ಮಟನ್ ಚಿಕನ್ ಮರ್ತು ಬಂದವ್ರೆ ನಮ್ಮ ಅಣ್ಣ. ಇವ್ ನೋಡಿ ಇವನ್ ಜಾಸ್ತಿ ಕೆಲಸ ಮಾಡ್ತಾನೆ ನೋಡಿ. ಹಸುಗಳು ಬರ. ಸೊ ಇದು ಭತ್ತದ ಹುಲ್ಲು. ಏನಪ್ಪ ಅಂತ ಅಂದರೆ ಇದನ್ನು ನಾವು ಕಣ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಭತ್ತದ ಇದೆಲ್ಲ ಜೊಳ್ಳು ಎಲ್ಲ ಭತ್ತ ಎಲ್ಲ ಸಪ್ರೇಟ್ ಮಾಡಿ ತಗೊಂಡು ಹೋಗಿದ್ದಾರೆ ಆಲ್ರೆಡಿ ಮನೆಗೆ. ಫಸ್ಟು ಗದ್ದೆಯಿಂದ ಭತ್ತ ಎಲ್ಲನೂ ಕಟ್ ಮಾಡ್ಕೊಂಡು ತಂದು ಇಲ್ಲಿಗೆ ಹಾಕ್ತೀವಿ. ಹಾಕ್ಬಿಟ್ಟಾದ್ಮೇಲೆ ಸೊ ಎಲ್ಲನೂ ಬಡ್ದು ಭತ್ತ ಸಪ್ರೇಟ್ ತಗೊಂಡೋಗಿ ಇನ್ನು ಮಿಕ್ಕಿದ ಜೊಳ್ಳು ಅದೇನು ಹುಟ್ಟಿರುತ್ತೆ ಇದೆಲ್ಲ ಇಲ್ಲೇ ಬಿಟ್ಟು ಭತ್ತದ ಹುಲ್ಲನ್ನ ಈ ಥರ ಗುಡ್ಡೆ ಕಟ್ತೀವಿ. ಇದು ಹಸುಗಳಿಗೆ ಅಂತ ಯೂಸ್ ಮಾಡ್ಕೊಳ್ಳೋಕ್ಕೆ. ಸೊ ಇದು ನಮ್ಮ ದೊಡ್ಡಪ್ಪ ಅವ್ರ ಮನೆ ಹೊಲ. ಅಲ್ಲಿಂದ ಹಾಗೆ ಒಂದು ವ್ಯೂ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಇದೆಲ್ಲ ರಾಗಿ.
ರಾಗಿ ಬೆಳೆದಿರೋದು. ಸೊ ತೆಂಗಿನ ಗಿಡಗಳು ಹಾಕಿದ್ದಾರೆ, ಅಲ್ಲಿಂದ ಅಡಿಕೆ ತೋಟನೂ ಇದೆ. ಇದು ನಮ್ಮ ದೊಡ್ಡಪ್ಪವ್ರದ್ದೇನೆ. ರಾಗಿ ನೋಡಿ ಕಟ್ ಮಾಡಿ ಇಟ್ಟವ್ರೆ. ಇದನ್ನ ಬಂದಿಲ್ಲ ಅದಕ್ಕೆ ಬಿಟ್ಟವ್ರೆ. ಇನ್ನ ರಾಗಿ ಕಾಳೆ ಆಗಿಲ್ಲ. ಸೊ ಇಲ್ಲಿ ಕಸ ಗುಡಿಸ್ತಾವೆ ನೋಡಿ, ಎಲ್ಲ ಕ್ಲೀನ್ ಮಾಡ್ತಾವ್ರೆ ಅಡುಗೆ ಮಾಡೋಕ್ಕೆ. ಹೊಸತ್ಗೆ ನೋಡಲಿ ನೋಡಿ ಕಮೆಂಟ್ ಮಾಡಿ ದಯವಿಟ್ಟು. ಇಲ್ಲಿ ಜೋಳ ಹಾಕಿದ್ದಾರೆ. ಇದು ಕೋಸು ಫ್ರೆಂಡ್ಸ್, ಇನ್ನೂ ಕೋಸು ಬಿಟ್ಟಿಲ್ಲ. ಹೂ ಕೋಸಲ್ಲ, ನಾರ್ಮಲ್ ಕೋಸು ನೋಡಿ. ಅದು ಅಡಿಕೆ ತೋಟ. ಹೌದು, ಗೊತ್ತಿಲ್ಲ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಈ ಕಣ್ಣಲ್ಲಿ ಇನ್ನೀ ಏನೇ ನೋಡ್ಬೇಕು ಕಾಣ. ಫೋನ್ ಇಡಿ. ಫೋನ್ ಎಲ್ಲ ಇಟ್ರಪ್ಪ, ಇಟ್ಟಿದ್ದೀವಿ. ಫೋನೆಲ್ಲ ಅಲ್ಲಿ ಇರ್ತಾವ್ರೆ, ಕೆಲಸ ಆಗಲ್ಲ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಲ್ ತಂದಿರ್ತಾವ್ರೆ. ಇಲ್ಲೇ ಅಕ್ಕನ ಆಗ್ಲಕ್ಕನ ಇಲ್ಲ ಅಕ್ಕನ ಅಲ್ಲಾಡ್ತೈ ಕಲ್ಲು. ಹೌದು, ಈ ಕಲ್ಲು ಅಡಿಗೆದಲ್ಲ, ಇದು ಮೆದೆ ಹೊಟ್ಟೆ ಕಲ್ಲು ಹಾಕಿಲ್ಲ. ಉರಿತದೆ ನಿಮ್ಗೆ, ಯಾಕೆ ಟೆನ್ಷನ್? ಇನ್ನೊಂದು ಕಲ್ಲಿಗೆ ನೋಡಿದ್ರೆ ಜಾಗ ಇಲ್ಲ. ಅಣ್ಣ ಹಂದಿ ಮಟನು ತಗೊಂಬ. ಇವ್ರು ಫಿಶ್ ಅಷ್ಟೇ ತಂದವ್ರೆ. ಸಾವಿರದ ಮಸಾಲೆ ಮಾಡ್ಕೊಂಡು ತಂದಿದ್ದೀವಿ. ಹೆಂಗೋ ಮಾಡಿ. ಇದು ಯಾವ ಫಿಶು ಚೇತೋಣ? ಜಿಲೇಬಿ ಮೀನು ತಂದಿದ್ದಾರೆ. ಎಲ್ಲ ಕಟ್ ಮಾಡಿಸ್ಕೊಂಡು ತವಾ ಫ್ರೈಗೆ ಅಂತಾನೆ. ನೋಡೋಣ. ಮಂಜಣ್ಣ ಪಾಠ ಪಡೋರು ಆಗ್ಬಿಟ್ಟು ಉಳಿಸ್ಬಿಟ್ಟು ಮಂಜಣ್ಣಿಂದ ಕಲ್ತಿದ್ಯಲ್ಲ. ಎಲ್ಲಿಗೆ ಇರ್ಬೋದು ಮಂಜಣ್ಣ? ಎಲ್ಲ ಬಂದಿಲ್ವಲ್ಲ ಅಂದೆ. ಬರ್ತಾರಂತೆ. ಇನ್ನೇನು ಹಂಗಾಗಿ ಹಾಕ್ತೀಯ? ಬೇಡ ಬೇಡ. ಇವರೊಬ್ರು ಕಳ್ಬಾವ, ಏನು ಕೆಲಸ ನೀನ್ ಕಳ್ಸು, ನಾನು ಹೇಳ್ತೀನಿ. ನಾನು ಹೇಳಿರೋದೆಲ್ಲ ಹಾಗೆ ಹಾಕು. ಏನಂತ ಬೆಂಕಿ ಹಚ್ಚತಾರೆ. ನಾನು ಹೇಳಿದ್ದು ಅನ್ಕೋ, ಕಳ್ಬಾವ ಒಂದ್ ಸೌದೆ ಹಿಡ್ಕೊ ಬಂದ್ಬಿಟ್ಟು ನಾನು ಸೌದೆ ತಂದೆ ಅಂತ ಎಷ್ಟು ಹೇಳ್ತಾವ್ರೆ. ನೋಡೋಣ ಎಷ್ಟು ಫಿಶ್ದು ಖಾರನ ರೆಡಿ ಮಾಡ್ಕೊಂಡು ತಂದಿದೀವಿ. ಹಿಂಗೆ ನಾನು ಹೇಳ್ದೆ ಇವಳಿಗೆ ಹಿಂಡ್ಬೇಕು ಅಂತ. ಹಿಂಡ್ಬೇಕು ನಂದು. ಮೆಣಸು, ಜೀರಿಗೆ, ಆಮೇಲೆ ಹೆಂಗ್ ಮಾಡೋದು ಅಂತ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದಿದ್ದೀನಿ, ಅದನ್ನ ಹಾಕತ್ತೀನಿ ಇವಾಗ. ನಿಮ್ಮ ವೈಫ್ದು ರೆಸಿಪಿ ಹೇಳ್ಕೊಟ್ಟಿರೋದು ಹಾಕು ಅಂತ. ನಾನು ಹಂದಿ ಮಟನ್ ಮಾಡ್ತೀನಿ. ಮಾಡಿಲ್ಲ, ಚೆನ್ನಾಗಿ ಮಾಡಿಲ್ಲ. ಸಾಕಾದಾಗ ಅವಳೇ ರುಬ್ಕೊಂಡಿದ್ದು. ಹೌದಾ? ಹೆಂಡತಿ ಹೇಳಿದ್ಮೇಲೆ ಸುಮ್ಮನೆ ಅದು ಕಣಪ್ಪ. ಈಗ ಹೆಂಡತಿ ಹೇಳ್ಬಿಟ್ರಲ್ಲ, ಅಲ್ಲ ಅದೇ ಹೆಂಡತಿ ಹೇಳಿದ ತಕ್ಷಣ ಪ್ರೀತಿ ಒಪ್ಕೊಂಡು ಅಲ್ಲಿವರೆಗೂ ನಾವ್ ಹೇಳೋದು ಯಾವ್ದು ನಂಬ್ತಾನೆ ಇಲ್ಲ. ಈ ತರ ಎಲ್ಲ ಮೋಸ. ಖಾಲಿ ಹೊಲಕ್ಕೆ ಬೆಂಕಿ ಹಚ್ಚಿದ್ದಾಯ್ತು. ಫಸ್ಟ್ ಬೆಂಕಿ ಹಾಕ್ಬೇಕಾದ್ರೆ ಏನೇ ಮಾಡಿದ್ವಿ. ಸೊ ಈಗ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹೆಂಗ್ ಮಾಡ್ತೀನಿ ಗೊತ್ತಾ ಹಂದಿ ಮಟನ್ ಅಂದ್ರೆ? ನೀವು ಕೊನೆಗೆ ಇವಾಗ ಒಂದು ವಿಡಿಯೋ ಮಾಡ್ಕೊಳ್ಳಪ್ಪ, ಆಯ್ತು? ಮಾಡ್ಕೊತಿದ್ದೀನಿ. ಲಾಸ್ಟ್ ತಿಂತಾ ಇರುವಾಗ ಮಾಡೋರು ಅನ್ಬೇಕು.
ಹಾಕುವಾಗ ಫ್ರೈ ಮಾಡುವಾಗ ಹಾಯ್ಕತ್ತಾರೆ. ಅದ್ರ ಹೊಟ್ಟೆ ಒಳಕ್ಕೆ ಒಂಚೂರು ಹಾಕಿ. ಉಪ್ಪು ಹಿಂಗೆ ಹೆಂಗೈತ್ರಿ ಪೋರ್ಕ್ ತೊಳಿತಾವ್ರಿ. ಬಗ್ಸ್ರಿ ಬಿಡ್ರಿ ಸಾಕು. ಟರ್ಮರಿಕ್ ಮತ್ತು ಸಾಲ್ಟ್ ಹಾಕಿ ಚೆನ್ನಾಗಿ 2-3 ಸರಿ ವಾಶ್ ಮಾಡ್ಕೊಳ್ಳಿ. ಅದರಲ್ಲಿರೋ ಫ್ಯಾಟಿನ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಮನೋರ್ದೆ ಇವತ್ತು ಫುಲ್ ಕುಕ್ಕಿಂಗ್. ತಂದಿ ಮಟನ್ ತಿಂತಾ ಇದ್ರೆ ನೀವು ಇನ್ನೂ ಒಂದು ವಾರ ಇನ್ನೂ ತಿಂಗಳೆಲ್ಲ ಮಾಡ್ಕೊಡ್ರಿ ಅನ್ಬೇಕು. ಅಂದೆ ಮಟನ್ ತಿಂತಿದ್ರೆ ಎದ್ದು ಓಡೋಗ್ಬೇಕು. ಸಾಕು ಅಂತ ಇದೇ ಮತ್ತು ಓಡೋಣ ತಿಂದು ಹಂಗಲಕ್ಕಂತ ಕೈ ಅಷ್ಟು ಪುಡಿ ಒಂದು ಸ್ವಲ್ಪ ತಂದವ್ರಿ. ಅಯ್ಯೋ ಇನ್ನೆಷ್ಟು ನಿನ್ನ ಮಗನೂ ಕರ್ಕೊಬತ್ತೀರೇನ್ರಿ? ಅವ್ನು ಬೇಡ, ಇರಲಿ ಸಾಕು ಹಾಂ ಅವರು ಸಣ್ಣ ಬೇಡ. ಇರಲಿ ಕರ್ರಿ. ಇಲ್ಲಿ ಗಾಡಿ ಇದು ಕಾರಲ್ಲಿ ಬರ್ತಾ ಇರ್ತಾರೆ ರೋಡಲ್ಲಿ, ಯಾರು ಹೋಗ್ಲಿ ಇನ್ನೊಂದು ಪರ್ಸನ್. ಹಾಯ್ ರಜನಾ ಚೆನ್ನಾಗಿದ್ದೀರಾ? ರಜನ ಸೋಮಣ್ಣ ಹೆಂಗಿದ್ದೀರಾ? ಅಯ್ಯೋ ಅವ್ರಿಗೆ ಗಾಬರಿ ಆಗ್ಬೇಕು. ಇವನೇ ಯಾರಪ್ಪ? 3-4 ಸಲ ಹಿಂಗೆ ತಿರುಗಿದ್ರು ನಾನು ಇವತ್ತು ಅವ್ರು ಯಾವಾಗ್ಲೂ ಹಂಗೆಯ. ಜಲಪಾತ ಹೋಯ್ತು. ಅದ್ರೆ ಈ ಕೊಂಡೂರಿಗೆ ಹೋದ್ರಲ್ಲ ಆಗ ಬರೋ ಹೊಸ ಜನಕ್ಕೆ ಮಾಡೋ ಅವರು ಸುಮ್ಮನೆ ಮಾತಾಡ್ಸೋದಂಗೆ. ಅವರು ಏನಂತ ಗೊತ್ತಾ, ಅವ್ರಿಗೆ ಮಾತಾಡ್ಸಿದ್ರೆ ಖುಷಿ ಆಗುತ್ತಂತ ಯಾರೋ ಮಾತಾಡ್ಸಿದ್ರಲ್ಲ ನಮ್ಮನ್ನ ಅಂತ. ನಮ್ಮ ಫ್ರೆಂಡ್ ಅನ್ಕೋತಾರ ಹಂಗೆ ನಾವು ಇಂದ ಎಲ್ಲರೂ ಸುಮ್ಮನೆ ಆಯ್ ಮಾಡ್ಕೊಂಡು ಅವರು ಅಂತಾರೆ. ಎಷ್ಟೋ ಜನ ರಿಪ್ಲೈ ಮಾಡ್ತಾರೆ. ಜಿಡ್ಡೆಲ್ಲ ಅಲ್ಲೇ ಹೋಯ್ತಲ್ಲೋಣ. ಜಿಡ್ಡು ಹೋಗ್ಲೇಬೇಕು, ಇದು ಹೋಗ್ಲಿ ಅಂತಾನೆ ಈ ಏರಿಯಾಗೆ ಬಂದಿರೋದು. ಒಂದು ಮಟನ್ ಬಿದ್ದೋದ್ರೆ 100 ರೂಪಾಯಿ. ಬರ್ರಪ್ಪ 320 ಅಷ್ಟು. ನಿನ್ನ ಒಲೆ ನೋಡು ಹೊಗೆ ಆಡ್ತೈತೆ. ರಜಣ ಹಚ್ಚಣ ಒಲೆಯ ಇಲ್ಲಿ ಸ್ವಲ್ಪ ಚಂದ ಉಳಿಬೇಕದು. ಉಳಿದ್ರೆ ಚೆನ್ನಾಗಿರುತ್ತೆ. ನಂಗೆ ದಪ್ಪ ಒಂದು 2 ಕೊಟ್ಬಿಡಿ, ತಿನ್ಕೊಂಡು ಹೋಯ್ತೀನಿ. ಎಲ್ಲರೂ ಬಂದವರೆಲ್ಲ ಎಣ್ಣೆ ನೋಡ್ಕೊಳ್ಳಿ. ಎಣ್ಣೆ ಅದೇ ಇದು ಡ್ರಿಂಕ್ಸ್ ತೋರಿಸ್ಬಿಡೋಣ. ಬಂದರೋ ಬಾವ ಬಂದರು ಬಾವ ಬಂದರು. ಸತತವಾಗಿ 2ನೇ ಬಾರಿ ಬೆಂಕಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಮಟನ್ ಬೇಯ್ಲಿ ಅಂತ. ಈಗ ಕುಕ್ಕರ್ ಬಂದ್ಮೇಲೆ ಈಗ ಹಂಗಿಟ್ರೆ ಕೈಗೆ ಹೊಡಿತಿದ್ರೆ ನಾವು ಬೇಯಿಸ್ಕೋಬೇಕು. ಇರ್ರಪ್ಪ ನಾ ಮಾಡ್ಕೊಡ್ತೀನಿ. ಸಕ್ಕರೆ ಆಮೇಲೆ ಅವನು ಜಾಸ್ತಿ ಇರ್ತಾನೆ. ಆಯಿಲ್ ಬಿಡೋಕ್ಕೂ ಮುಂಚೆನೆ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಇದರಲ್ಲಿ ಫ್ಯಾಟಿನ ಅಂಶ ಜಾಸ್ತಿ ಇರೋದ್ರಿಂದ ಬಾಯ್ಲ್ ಮಾಡ್ತಾ ಅದೇ ಕಂಪ್ಲೀಟಾಗಿ ಫ್ಯಾಟ್ ಎಲ್ಲ ಬಿಟ್ಕೊಳ್ಳುತ್ತೆ. ಸರಿ ಸಾಕು ಇರೋಣ. ಅವ್ನು ನಿಧಾನ ಉರಿತಾ ಇರ್ಬೇಕು ಇನ್ನೊಂದು ಸೌದೆ, ಇಲ್ಲ ಅಂದ್ರೆ ಆಮೇಲೆ ಉರಿಯಲ್ಲ. ಇವನು ಎಷ್ಟು ಕಚ್ಚವನು ಯಾರ್ಯಾರ ಮನೆದ ಸನ್ಸೆಟ್ ಆಗ್ತಾ ಇದೆ. ಅದು ಹೆಂಗೆ ಅಂದ್ರೆ ಗಾಳಿ ಆಡಕ್ಕಲ್ಲ, ಹಿಂಗೆ ಮೇಲ್ಗಡೆ ಕೂರ್ಗ್ ಸ್ಪೆಷಲ್ ಪೋರ್ಕ್. ಇದು ಪೋರ್ಕ್ ರೆಸಿಪಿ. ಇದಕ್ಕೆ ಸಾಲ್ಟು ಮತ್ತೆ ಚಿಲ್ಲಿ ಪೌಡರ್ ಹಾಕಿ ಬೇಯಕ್ಕೆ ಇಟ್ಟಿದ್ದೀವಿ ಅಷ್ಟೇ, ಇನ್ನೇನು ಹಾಕಿಲ್ಲ. ಎಲ್ಲ ಅರಿಶಿನ ಪೌಡರ್, ಸ್ವಲ್ಪ ಟರ್ಮರಿಕ್. ಮೇಯ್ನ್ ಶೆಫ್ ಇವರು. 1-3 ಸರಿ ಕಳ್ಸವ್ರೆ ಪಾಪ ಹುಡುಗನ. ಈಗ ಕುಕ್ಕರ್ ಬಂತಲ್ಲ, ಕುಕ್ಕರ್ ಆ್ಯಂಡ್ ಸೌದೆ ಒಲೆ. ಅಣ್ಣ ಇದಕ್ಕೆ ಬೇಡ, ಇಲ್ಲಿ ಯಾರ ಮನೆ ಕುಕ್ಕರ್? ಚಂದವ್ರ ಮನೆದೇನ? ಕುಕ್ಕರ್ ಅದು ಇಲ್ಲಿಡ ಜಿನಿಯುತ್ತೆ ಇದು ಈ ಪ್ಲಾಸ್ಟಿಕ್ ಎಡ್ಜ್ ಎಲ್ಲ. ಈ ಕಡೆ ತವಾ ಫ್ರೈಗೆ ಅದೇ ಆಗ್ತಮ್ಮಿ. ನನಗಂತೂ
ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ತಂದು ಚುಚ್ಕೊಂಡು ಬೇಯಿಸ್ಕೊಂಡು ತಿನ್ನಕ್ಕೆ ಇದಾಗಲ್ಲ ಈಗ. ಓದ್ನಿ ಚುಚ್ಕೊಂಡು ಬೇಯಿಸೋದು. ಫುಲ್ಲೇನು ಬೇಡ, ಅದೇ ಅಷ್ಟೊಂದು ಬೇಯಲ್ವಲ್ಲ. ಬಿಡು, ಸುಮಾರು ಬೇಯ್ಬೇಕಾನೆ ಸಾಂಬಾರು ಹೋಗೋದ. ಮುಖ್ಯ ಹೇಳ್ತೀನಿ. ಎಣ್ಣೆ ಹಾಕಿದ್ರ ಮೇಲೆ ತವಾ ಫ್ರೈ ರೆಡಿ ಆಗ್ತಾ ಇದೆ. ಬೇಕಲ್ಲ ನೋಡ್ತೀನಿ. ನೋಡಿ, ಒಂದು ಫಿಶ್ಗೆ ಕಾತರದಿಂದ ಕಾಯ್ತಾ ಇದೆ. ಅವನೊಬ್ಬ ಬತ್ತವನ ಆ ಕಡೆ. ಏನದ ಫಿಶ್ ಏನಿಲ್ಲ ಅದು. ಚೂರ್ ಖಾರ ಹಾಕೊಂಡ್ ತಡೀರಿ. ಇಲ್ಲ ಅಣ್ಣ, ಒಳಗಡೆ ಎಲ್ಲ ಖಾರವಾದು ಹೆಂಗ್ ಗೊತ್ತಾ, ಬೇಯ್ತಾ ಬೇಯ್ತಾ ಹಾಕೊಂಡ್ ಬೇಯಿಸ್ಬೇಕು. ಬೆಂದಿಲ್ಲ. ಇನ್ನೊಂಚೂರು ಹುಳಿ ಹಾಕಿ. ಹುಳಿ ಹಾಕ್ಬೇಕು ಬಾಬಾ. ಹೇಳಿಲ್ವಾ? ಈಗ ಅದನ್ನ ತೆಗೆದ್ಬಿಟ್ಟು ಬಾಣ್ಲಿ ಉರಿತೀರಿ ಸಾಂಬಾರ್ ಪುಡಿ ಉರಿ ಫಸ್ಟ್ ಒಂಚೂರು. ಈ ತರ ಒಂಚೂರು ತಲೆ ನೋಡ್ತೀನಿ ಹಂಗೈತೆ. ಒಂಚೂರು ತಲೆ ನೋಡ್ತೀನಿ ಹಂಗೈತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇದು ಕೂರ್ಗ್ ಮಸಾಲ ಮಾಡ್ತಾ ಇರೋದು. ಕೂರ್ಗ್ ಮಸಾಲ ಬ್ಲಾಕ್ ಬರೋದಕ್ಕೆ. ಈಗ ಪೋರ್ಕ್ ಎಲ್ಲ ಬ್ಲಾಕ್ ಬರುತ್ತೆ ಗೊತ್ತಾ, ಅದಕ್ಕೆ ಸಾಂಬಾರ್ ಪುಡಿ ಈ ಥರ ಹುರ್ಕೋಬೇಕು. ಇದು ಒಂದು ಸ್ವಲ್ಪ ಕಪ್ಪಾಗೋ ಥರ ಬರಬೇಕು. ಅವಾಗ ನಿಮಗೆ ಪೋರ್ಕು ಬ್ಲಾಕ್ ಆಗಿ ಬರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ವೈಟ್ ಆಗಿ ಕಾಣುತ್ತೆ. ಇವಳಿಗೆ ಅಡುಗೆ ಬರಲ್ಲ, ನಾನು ಹೇಳ್ಕೊಡ್ತೀನಿ. ಇದು ಈ ಸ್ಮೆಲ್ ಬರಬೇಕು ಗಮ್ ಅಂತ, ಆಗ ಕೂರ್ಗ್ ಸ್ಟೈಲ್ ಬರ್ತಾ ಇದೆ ಅಂತ. ಇಲ್ಲ ಅಂದ್ರೆ ನಮ್ಮ ಬಾವಾಡ ಊರ್ ಸ್ಟೈಲ್ ಬರುತ್ತೆ. ಅವ್ರು ಹೆಂಗ್ ಮಾಡ್ತಾರೆ ಗೊತ್ತಾ, ಖಾರ ಎಲ್ಲ ಮಿಕ್ಸ್ ಮಾಡ್ಕೊಬಿಡ್ತಾರೆ. ರೂಪ್ ಬಂತ ಮಿಕ್ಸಿಲಿ ಹಾಕ್ಬಿಟ್ಟು ಉದ್ಬಿಡ್ತಾರೆ. ಅದು ಪೋರ್ಕು. ಯಾರೋ ನಾನು ಒಂದ್ಸಲ ತಿನ್ನೋದೇ ಇಲ್ಲ ನಿಮ್ಮ ಮನೇಲಿ. ಹುರ್ಕೊಬೇಕು. ಸಾಂಬಾರ್ ಪೌಡರು ನಂದವ್ರು ಇವಾಗ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದಾರೆ. ಇದೆ ಇಟ್ಟಿದೀವಿ ಮ್ಯಾರಿನೇಟ್ ಮಾಡಿ. ಒಂದೊಂದೇ ತಗೊಂಡು ಹೋಗಿ ಏನಾ ಎರಡೆರಡು ಆಗಲ್ಲ ತಮ್ಮಿ. ಹಿಂಗೆ ಹಂದಿ ಮಟನ್ ನೋಡ್ರು ನಮ್ಮ ಕೂರ್ಗ್ ಸ್ಟೈಲಲ್ಲಿ ಪೋರ್ಕ್ ಮಾಡ್ತಾ ಇದೀವಿ. ಸೊ ಇವರು ಭಟ್ರು ಫ್ರೈ ನೋಡಿ. ಇರಿ ಇನ್ನೂ ಬೆಂದಿಲ್ಲ. ಒಂದ್ ಸೈಡು ಬೆಂದಿಲ್ಲ, ಅದು ಟೇಸ್ಟ್ ನೋಡ್ತಾರೆ ಹಂಗೆ. ಮತ್ತೆ ಮಸಾಲ ಹಾಕ್ತಿದ್ದಾಳೆ ಮೇಲೆ ಸ್ವಲ್ಪ. ಹಂಗೆ ಹಾಕ್ಬೇಕಣ್ಣ, ನೋಡು ಬೇಕಾದ್ರೆ ನೀನು. ಇದು ಹಿಡ್ದಿರುತ್ತೆ ಇನ್ನು ಚೆನ್ನಾಗಿ. ತಲೆ ಯಾರು ತಿಂತಾರೆ ಅವ್ರಿಗೆ. ಅಪ್ಪ ಹಂಗಲ್ಲ, ಅವ್ರದ್ದು ಒಂದ್ ಫಿಶ್ ಅವ್ರಿಗೆ ಕೊಟ್ಬಿಡಿ. ಒಂದು ಫಿಶ್ ಅಲ್ಲಿ ಎಲ್ಲ ತಿನ್ಕೊಳ್ಳೋರು ತಿನ್ಕೊಳ್ಳಿ, ನಿಧಾನ ತಿನ್ನೋರು ನಾವು ಅದಕ್ಕೆ ಕೈ ಹಾಕ್ತೇವೆ ಅಷ್ಟೇ. ನೀವೇನಾರ ಮಾಡ್ಕೊಳ್ಳಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಮ್ದು 2 ಫಿಶ್ ಇಡ್ರಪ್ಪ ಲಾಸ್ಟಿಗೆ. ಅಪ್ಪ ನನಗೂ ಗೊತ್ತಿಲ್ಲ, ನನಗೂ ಎಲ್ಲಾದ್ರಲ್ಲೂ ಪಾಲು ಚೂಚೂರು. ಸೊ ಇದು ಟ್ರಾನ್ಸ್ಫರ್ ಮಾಡ್ತಿದೀವಿ ಇವಾಗ ಒಗ್ಗರಣೆ ಹಾಕಕ್ಕೆ. ಪೋರ್ಕ್ ಹೆಂಗೈತ್ರಿ ಎಲ್ಲ ಕಾತ್ರದಿಂದ. ಈ ಒಂದು ಫಿಶ್ಗೆ ಈಗ ನೋಡಿ ಕಾತ್ರದಿಂದ ಕಾಯ್ತಾ ಇದ್ದೀವಿ ಇಲ್ಲಿ. ಇವರೊಬ್ರು ಇವರೊಬ್ರು. ಸೊ ಇದು ಪೋರ್ಕಿಗೆ ಎಕ್ಸ್ಟ್ರಾ ಎಣ್ಣೆ ಹಾಕಿಲ್ಲ. ಮಟನ್ ಬೆಂದಿದ್ದ ಅದನ್ನೇ ನೀರನ್ನೇ ಹಾಕಿ. ಅದೇ ಎಣ್ಣೆ ಸಪ್ರೇಟ್ ಹಾಕಲ್ಲ ನಾವು. ಇದು ನೋಡಿ ಇಲ್ಲಿ ಒಂದು ಫಿಶ್ಗೋಸ್ಕರ ಈಗ ನೋಡಿ ಹಂಗೆ ಇರಿ ಬರ್ಲಾ. ಇಲ್ಲಿ ನೋಡಿ
ನೋಡ್ತೀನಿ ನಾನು, ನನಗೆ ಯಾರ ಸುಡಾಕಲ್ ಕಂದ್ಬಿಡ್ದಂಗೆ. ಚೆನ್ನಾಯ್ತಾ ಇಲ್ಲ ಒಂದ್ ನಿಮಿಷ ನೋಡಿ ಇಲ್ಲಿ. ಇಲ್ಲಿ ಹೋಯ್ತು. ಒಗ್ಗರಣೆಗೆ ಏನ್ ಹಾಕ್ಬೇಕು ಹಾಕ್ಬಾ. ಒಗ್ಗರಣೆಗೆ ಹಾಕ್ಬಾರು. ಸೊ ಈರುಳ್ಳಿ ಹಾಕ್ತಿದೀವಿ. ನಂದು ಇರು, ಹಂಗೆ ಇರು. ನಮ್ಮ ಅಣ್ಣ, ನಮ್ಮ ಬಾವ, ನಮ್ಮ ತಮ್ಮ, ಫಿಶು. ನಮ್ಮ ಉಪ್ಪಿಯಕ್ಕೂ ಹೆಂಗಾಗಿರುತ್ತಲ್ವಾ ಈಗ ಪಾಪ. ಅವಳು ಬರ್ಬೇಕು ಅಂತ. ಎಲ್ಲಿದ್ರಿ ನೀವು? ಕೊಡಂಗೂ ಇಲ್ಲ. ಬೇಡ, ಹೊಲ್ದತ್ರ ಮಾಡಿದ್ದೆಲ್ಲ ಕೊಡ್ತಾರೆ ತಮ್ಮಿ. ನೀವೆಲ್ಲಿದ್ದೀರಾ? ಅದ್ರೊಳಗೆ ತಿಳಿಸ್ಬಿಟ್ಟಿರಾ? ಒಂದು ಫಿಶ್ಶಿಗೋಸ್ಕರ ಇನ್ನೂ ಹತ್ತವೆ. ಅಂದರೆ ಸೆಕೆಂಡ್ ಫಿಶ್ ಇದು. ಅಲ್ಲಿ ತಿಂದಾಗೋಯ್ತು. ಅದು ಜಾಸ್ತಿ ಉರಿಲ್ ಬೇಯಬಾರ್ದು, ನಿಧಾನಕ್ಕೆ ಬೇಯಬೇಕು. ಆನಿಯನ್ ಮತ್ತೆ ಚಿಲ್ಲಿ ಹಾಕ್ಬಿಟ್ಟು ಫುಲ್ ಫ್ರೈ ಆಗೈತೆ. ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀವಿ ಅಷ್ಟೇನೆ. ಇವಾಗ ಇದಕ್ಕೆ ಮಟನ್ ಹಾಕಿ, ಫುಲ್ ಸುತ್ತದು. ನಿಧಾನಕ್ಕೆ ಬೀಳುತ್ತೆ. ಆ ಕಡೆ ಚೆಲ್ಬೇಡ. ಒಂದು ಪೀಸಿಗೆ 100 ರೂಪಾಯಿ. ಕಣ್ಣು ಮುಚ್ಕ, ನಾನು ಹಾಕತ್ತೀನಿ. ಹೊಗೆ ಸಖತ್ ಹೊಗೆ. ಸ್ಮೆಲ್ಲಲ್ಲಿ ಅಡುಗೆ ಮಾಡ್ತೀವಿ ಗೊತ್ತಾ? ಅಯ್ಯೋ, ಇವನ್ ಕಣ್ಣು ಕೆಂಪಾಯ್ತೈತ್ ಫ್ಲಾಶ್ ಲೈಟಿಗೆ. ರೌದ್ರ ಹೂವ ನನ್ನವ ಇದಕ್ಕೆ ಫ್ಲಾಶ್ ಲೈಟಿಗೆ. ಸೊ ಫಿಶ್ ತವಾ ಫ್ರೈನ ಟ್ರೈ ಮಾಡ್ತಿದ್ದಾರೆ. ಇದಾವೆ, ಕಟ್ ಮಾಡ್ತೀನಿ. ಹೇಗಿದೆ ಅಂತ ಟೇಸ್ಟ್ ನೋಡಿ. ಸಕ್ಕತ್ತಾಗಿದೆ, ನಿಜವಾಗ್ಲೂ ಮಾಡಿರೋದು ತುಂಬಾ ಚೆನ್ನಾಗಿದೆ ನೋಡಿ. ನೀವೇ ಇದೇ ತರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಈಗ ನಮ್ ಚೇತೋಣ ಇಷ್ಟ ಫ್ರೈನ ಬೇಯಿಸ್ತಾ ಇದ್ದಾರೆ. ಆದಷ್ಟು ವೀಕೆಂಡ್ಸ್ ಎಲ್ಲ ಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಮ್ ತರ. ಸೊ ಹಾ, ಊದಿ ಸುಸ್ತಾಗ್ಬಿಟ್ಟವನೆ. ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.